ನಿಮ್ಮೆಲ್ಲರ ಅಭಿಮಾನಕ್ಕೆ ಪ್ರೀತಿ ವಿಶ್ವಾಸಕ್ಕೆ ನನಗೆ ಜನ್ಮ ನೀಡಿದ ಈ ಪುಣ್ಯ ಭೂಮಿಗೆ ನಾನು ತುಂಬ ಚಿರಋಣಿಯಾಗಿರುತ್ತೇನೆ. ಸರ್, 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಸರ್. ಸರ್, ತಮ್ಮ ವೀರ ಪರಾಕ್ರಮಗಳ ಬಗ್ಗೆ ನಾವು ಟಿವಿಯಲ್ಲಿ ಪೇಪರ್ ಮಾಧ್ಯಮದಲ್ಲಿ ಕೇಳಿ ತಿಳ್ಕೊಂಡಿದ್ದೀವಿ ಸರ್. ಏನು ಸರ್, ನೀವು ಯುದ್ಧದಲ್ಲಿ ಗೆದ್ದಾಗ ಸರ್ಕಾರ ನಿಮಗೆ ಬಕ್ಷಿಸ್ ರೂಪದಲ್ಲಿ ಕೊಟ್ಟರೆ ಆ ಹಣ ನನಗೆ ಬೇಕಾಗಿಲ್ಲ. ನಮ್ಮೂರೊಂದು ಕುಗ್ರಾಮ ಆದರ್ಶ ಗ್ರಾಮವಾಗಬೇಕು ಅಂತ ಹೇಳಿ ಆ ಹಣವನ್ನೆಲ್ಲ ನಮ್ಮೂರಿಗೆ ಕಳಿಸ್ಬಿಟ್ರಿ ಸರ್. ನೀವು ಕೊಟ್ಟ ಆ ಹಣದಿಂದ ನಮ್ಮೂರಲ್ಲಿ ಆಸ್ಪತ್ರೆ ಇದ್ದಿಲ್ಲ ಸರ್, ಆಸ್ಪತ್ರೆ ಆಯಿತು. ರೋಡ್ ಸರಿಯಾಗಿದ್ದಿಲ್ಲ, ರೋಡ್ಗಳಾಯಿತು. ಎಷ್ಟೋ ಬಡ ಮಕ್ಕಳಿಗೆ ಶಿಕ್ಷಣ ಇದ್ದಿಲ್ಲ ಸರ್. ನೀವು ಕೊಟ್ಟ ಹಣದಿಂದ ಶಿಕ್ಷಣ ಹೊಂದ್ಬಿಟ್ರು ಸರ್. ನಿಮ್ಮ ಉಪಕಾರ 1, 2 ಸರ್, ಎಷ್ಟು ಸ್ಮರಿಸಿದ್ರು ಕಡಿಮೆ ಸರ್, ಕಡಿಮೆ. ಇದಕ್ಕೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ಅಭಿಮಾನವೇ ಕಾರಣ. ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳೆಂದರೆ 2. ಒಂದು ಅವ್ವನ ಮಡಿಲು, ಇನ್ನೊಂದು ಅಪ್ಪನ ಹೆಗಲು. ಅವ್ವ ನನಗೆ ಜನ್ಮ ನೀಡಿ ನನಗೆ ಸಂಸ್ಕಾರ ಕೊಟ್ಟು ಮೊದಲು ಗುರುವಾದಳು. ಅಪ್ಪ ಹೆಗಲ ಮೇಲೆ ಕುಡಿಸಿಕೊಂಡು ಈ ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ. ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದ್ರು. ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು. ನನ್ನೂರಿನ ಎಲ್ಲ ಹಿರಿಯರು ಅನುಭವದ ಪಾಠವನ್ನು ಹೇಳಿದರು. 3 ದಶಕಗಳ ಕಾಲ ನನ್ನ ಕೈಯನ್ನು ಹಿಡಿದು ಬಂದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಈ ಮಣಿಯನ್ನು ನಂದಾದೀಪವಾಗಿ ಬಾಳೆ ಬೆಳಗಿದವಳು ನನ್ನ ಶ್ರೀಮತಿ ಸುಮತಿ. ಇವರೆಲ್ಲರಿಗೆ ನಾನು ತುಂಬಾ ಕೃತಜ್ಞತೆಯಾಗಿದ್ದೇನೆ. ನೋಡಪ್ಪ, ಬರುವಾಗ ಕಾಶ್ಮೀರದಿಂದ ಆಪಲ್ ತೆಗೆದುಕೊಂಡು ಬಂದಿನಿ. ಎಲ್ಲರೂ ಮಾತಾಡ್ಕೋತ ಹಾಗೆ ತಿನ್ನೋಣ ಬಾ. ಸರ್, ಕಾಶ್ಮೀರ ಗಡಿಯಲ್ಲಿ ಯಾವ ರೀತಿ ವಿದ್ಯೆ ಮಾಡ್ರಿ ಅಂತ ಹೇಳಿ ಸರ್. ಕಾಶ್ಮೀರದಲ್ಲಿ ನಿಂತು ಹೇಳಿ ಸರ್. ನನ್ನ ಊರಿನ ಜನಕ್ಕೆ ನಾನು ವಿಷಯ ತಿಳಿಸಲೇಬೇಕು. ಪ್ಲೀಸ್ ಸರ್, ಪ್ಲೀಸ್. ಹೌದು, ಕಾಶ್ಮೀರದ ಗಡಿಯಲ್ಲಿತ್ತು ಸಾವಿರಾರು ಟೆರರಿಸ್ಟ್ಗಳನ್ನು ಸುಟ್ಟಾಕಿ ಈ ನನ್ನ ಹುಟ್ಟೂರು ಕಾಲಿಟ್ಟಿದ್ದೀನೆಂದರೆ ಇದಕ್ಕೆ ಕಾರಣ ನನ್ನ ತಾಯಿಯ ಋಣ, ಇಲ್ಲಿಯ ಮಣ್ಣಿನ ಗುಣ. ಮೊದ್ಲೇ ಹಾಯಿಸ್ಕೊಂಡು ಬಂದಿದ್ದೀರಿ. ಬಿಸಿ ಬಿಸಿಯಾಗಿ ಒಂದು ಹಂಡೆ ನೀರು ಕಾಸಿದ್ದೀನಿ. ಮೊದ್ಲು ಜಳಕ ಮಾಡಿ. ಸ್ನಾನ ಆಮೇಲೆ ಮಾಡಿದ್ರಾಯ್ತು. ಬರುವಾಗ ಆಪಲ್ ತೆಗೆದುಕೊಂಡು ಬಂದಿನಲ್ಲ, ಎಲ್ಲರೂ ತಿಂತ ಮಾತಾಡ್ತೀವಿ ಅಷ್ಟೇ. ಹಾ ಸರ್, ಆ ಆ್ಯಪಲ್ ನಂಗೆ ಬೇಕು ಸರ್. ಆ ಸಟ್ಟು ಭಾಳ ಮಂದಿ ಯೂಸ್ ಮಾಡ್ತಾರೆ. ಸಟ್ಟಲ್ ಕಣೋದು, ಅದ ಗುರುತಲ್ಲ ಸರ್, ಹಲೋ ಅನ್ನೋದು. ಆಪಲ್ ಹಣ್ಣದು, ಸೇಬು ಹಣ್ಣು. ಆ್ಯಪಲ್ ಅಂದ್ರೆ ಹಣ್ಣ ಸರ್. ಹೌದು, ಅವನು ಸೋಪ್ ಅದು ನೋಡ್ರಿ ನನಗೆ. ನಿಂದು ಮ್ಯಾಗಿಂದ ಅಟ್ಟ ಬೆಂದ ತೆಳಗಿಂದ ಬೆದ್ದಿಲ್ಲ ನಿಂದು. ಸರ್, ನಾ ಇನ್ನೂ ನಮ್ಮ ಊರ ಸಣ್ಣ ಬಾಡ ಕೂದು ಬಂದಿಲ್ರಿ ಇನ್ನೂ ನಂಗೆ. ಬೆಕ್ಕ ಎಟ್ ಸಾಕಿರಿ, ಹಚ್ಕೊಂಡು ಓಡಾಡ್ತ ತಿಚ್ಕೊಂಡು ಓಡಾಡ್ತ. ಬೆಕ್ಕಿನ ಮೇಲೆ ಜೀವ ಭಾಳ. ಸರ್, ನೋಡಕ್ಕೆ ಎಷ್ಟು ಮಂದಿ ಧಾವಿಸಿ ಬಂದ್ರ ಗುರುತಾ. ನೀನು 10 ಸಲ ಹೇಳಿದ್ರೆ ಯಾರು ಎದ್ದೋಗೋದಿಲ್ಲ. ಪಟ್ಟಿ ಕೊಟ್ಟಿವಿ ಅಂತಾರ ಅವರು. ಸರ್, ಚಾ ಕುಡಿತೀರಿ ಸರ್? ಚಾ ತರಿಸ್ತೀನಿ ಸರ್. ಈಗ ಬರ್ತದ ಚಾ ಬೇಡ, ನೀರು ತರಿಸ್ತದೆ ಸರ್, ಕೊಡ ತರಿಸಿ. ಇಲ್ಲ ಮಾತಾಡ್ಕೊತ ಹಾಗತ್ತೇನೋ. ಚಾ ಕುಡಿನಲ್ಲ ಈಗ. ರೀ, ಸೇಬು ಹಣ್ಣೇನ್ ಬೇಡ, ತಿಂಡಿ ಎಲ್ಲ ಮಾಡಿಟ್ಟಿದ್ದೀನಿ. ಮಾಡಿಟ್ಟಿದ್ದೆ ತಾನೆ ಅವ್ರಿಗೆ. ಸಿರಾ ಉಪ್ಪಿಟ್ಟು ಹಾಕೋ. ಒಂದು ಕೊಡದಾಗ ಒಂದು ಜಗ್ ನೀರಿದ್ರೆ ಸಾಕು, ಅಷ್ಟ ನೀವು ಕೊಡಬೇಡ್ರಿ, ಕಮಿಟರ್ ಹೇಳ್ಬೇಕಾಗಿ. ನೋಡಿ, ನಮ್ಮ ಮಗ ಮಹೇಂದ್ರ ಬಂದೇ ಬಿಟ್ಟು. ಮಹೇಂದ್ರ ಬಂದ? ಮಹೇಂದ್ರ ಯಾರು ಸರ್? ನನ್ನ ಮಗ ಮಹೇಂದ್ರ ಬರ್ತಾ ಇದ್ದಾನೆ. ಓ, ಬಾಹುಬಲಿ ಪಿಕ್ಚರ್ ಆಕ್ಟಿಂಗ್ ಮಾಡ. ಇವ್ರ ಮಗ ಮಹೇಂದ್ರ. ಸರ್, ಇನ್ನು ನಿಮ್ ಜೊತೆ ನಾವು ಬೆಳತನಕ ಮಾತಾಡ್ತಿರು. ನೀವು ಎಲ್ಲೇ ಯಾಕೆ, ಏನಾಯ್ತು? ಆದ್ರ ಅವ ಇಲ್ಲ, ಆಮೇಲೆ ಹೋಗುವಂತ. ಎಂತ ಮಗಳ
ನಿನಗೆ ಜನ್ಮ ನೀಡಿದ್ದಕ್ಕೆ ನನ್ನ ಜನ್ಮ ಸ್ವಾರ್ಥಕವಾಗಿ ಹೋಯಿತು. 3 ದಶಕಗಳ ಕಾಲ ಗಡಿಯಲ್ಲಿ ನಿಂತು ಸೇವೆ ಮಾಡಿ ರಿಟೈರ್ಡ್ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾರದ ಕಾಣಿಕೆ ನೀ ಕೊಟ್ಟೆ. ಮರೆಯಲಾರದ ಕಾಣಿಕೆ ನೀ ಕೊಟ್ಟೆ. ಅಲ್ವಾ, ನೀನ್ ಮದುವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರ ಒಳ್ಳೆ ಮನೆತನದ ಹೆಣ್ಣು ನೋಡಿ ನಿನ್ ಮದುವೆ ನಾವು ಮಾಡ್ತಿದ್ವಲ್ಲೋ. ಅಂದ್ರ ನಾಡು ಭಿಕಾರಿ, ಲಜ್ಜೆ ಕೆಟ್ಟವಳು, ಹೊಲಸು ಮನೆತನದಿಂದ ಬಂದೀನಿ ಅಂತ ತಿಳಿದಿರೇನ್ರಿ? ನೋಡ್ರಿ, ಮಾತಾಡ್ಬೇಕಾದ್ರ ಮಾತಿನಾಗ ಹಿಡ್ತಾ ಇಟ್ಕೊಂಡು ಮಾತಾಡ್ರಿ. ನೋಡವಾ ತಂಗಿ, ಮದುವೆ ಅಂದ್ರ ಗುರುಹಿರಿಯರು, ಅಣ್ಣ ತಮ್ಮ, ಅಕ್ಕ ತಂಗಿ, ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡುದಕ್ಕ ಮದುವೆ ಅಂತಾರ. ಅಷ್ಟಿಲ್ದ ಹಿರಿಯರು ಒಂದು ಮಾತು ಹೇಳ್ಯಾರೇನ್ರಿ, ನಾಯಿನ್ ನೋಡಿ ಕುನ್ನಿ ತರಬೇಕಂತ, ತಾಯಿನ್ ನೋಡಿ ಹೆಣ್ಣ ತರಬೇಕಂತ. ಏನ್ರಿ ಇದು? ಏನಿದು? ನೋಡು, ಕೀಳ್ ಜಾತಿಯವಳು, ಯಾರಿಲ್ಲದ ಅಣ್ಣಾತಿ, ಮರ್ಯಾದೆ ಕೆಟ್ಟವಳು ಮಗಳು ಅಂತ ನಿಮ್ಮ ತಾಯಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರು. ನೋಡ್ಕೊಂತ ಕೊನೆಯಾಗ ನಿನಗೆ ಯಾಕೆ ಅನ್ನಕ್ ಹೋಗ್ಲವಾ? ನಿನಗೆ ಯಾಕೆ ಅನ್ನಕ್ ಹೋಗ್ಲಿ? ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ಕೆಲ್ಸಕ್ಕ ನನ್ನ ಹೊಟ್ಟೆ ಉಳ್ಳಕತ್ತವ. ಆ ಸಂಕಟಕ್ಕ ನನ್ನ ಮಗನಿ ಮಾತಾಡಕ ಸಾಕ್ ಸುಮ್ನಿರವ. ನೀ ಏನೇ ಮಾತಾಡಿದ್ರು ನೀ ನನ್ನ ಜೊತೆ ಮಾತಾಡ್ಬೇಕು. ಅದಕ್ಕೆ ಉತ್ತರನ ನಾನ್ ಕೊಡ್ತೀನಿ. ಇವಳು ನನ್ನ ಹೆಂಡತಿ, ನನ್ನ ಹೆಂಡತಿಗೆ ನೀನೇನು ಅನ್ಕೊಡ್ದು ಏನು? ಸುಮತಿ, ಯಾಕೆ ಒದರಾಡ್ತಾ ಇದ್ದೀಯ? ಒಂದೇ ಒಂದು ಕತ್ತಿರೋ ಅಗಸ ಅದನ್ನು ಕುದುರೆ ತರ ಬೆಳೆಸ್ತಾನಂತೆ. ನಮಗಿರೋದು ಇವನು ಒಬ್ಬನೇ ಮಗ. ನಾವು ಇವನನ್ನ ಹಾಗೆ ಬೆಳೆಸ್ಬಿಟ್ಟಿದ್ದೀವಿ ಅಂತ ಹೇಳಿ ಈಗ ಅನಿಸ್ತಾ ಇದೆ ಅಷ್ಟೇ ನಮಗೆ. ಅಂದ್ರೆ ಏನಪ್ಪ ನಿನ್ನ ಮಾತಿನ ಅರ್ಥ ಇದು? ಈಗ ಕತ್ತಿಯಾಗಿ ನಂತೀಯೇನ? ನೋಡು, ರಿಟೈರ್ಮೆಂಟ್ ಆಗಿ ಈ ಮನೆಗೆ ಬಂದಿದ್ಯಾ. ಇಲ್ಲಿ ನಿನಗೆ ಚಲಟ್ ಹೊಡೆದು ನಿನ್ನ ಕೈ ಕೆಲಸ ಮಾಡುವ ಯಾವ ಸಿಪಾಯಿಗಳಿಲ್ಲ, ಯಾವ ಸೈನಿಕರು ಇಲ್ಲ. ಇದೇನು ಯುದ್ಧ ಭೂಮಿನೂ ಅಲ್ಲ. ನೀ ಏನೇ ಇದ್ರು ನಾವು ಹೇಳ್ದಂಗೆ ಕೇಳ್ಕೊಂಡು ಮನೆಯಲ್ಲಿ ಬಿದ್ದಿರ್ಬೇಕು. ಹೆಚ್ಚಾಗಿ ಬಾಲ ಬಿಟ್ರೆ ಇಳಿಸೋ ಕೈನ. ಯಾರ ಮೇಲೆ ಕೈ ಮಾಡಕತ್ತೀಯೋ? ಇವರಂದ್ರ ಯಾರು ಅಂತ ತಿಳಿದಿ? ಈ ಮನಿ ದೇವ್ರು ಅಲ್ಲಪ್ಪ, ಈ ದೇಶಕ್ಕ ದೇವ್ರು. ಇವತ್ತು ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂಥ ಹುಡುಗಿಯರ ಸೀರೆ ಸೆರೆಗೆ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರ ಅದಕ್ಕ ಕಾರಣೀಭೂತನ ಇಂಥ ಯೋಧರು. ಮನಿ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಚಳಿ ಗಾಳಿ ಮಳಿ ಏನನ್ನೂ ಲೆಕ್ಕಿಸ್ತ ತಮ್ಮ ಜೀವದ ಮ್ಯಾಲಿನ ಹಂಗು ತೊರೆದು ನಮ್ಮ ದೇಶದ ಗಡಿ ಕಾಯ್ತನಲ್ಲ ಯೋಧ. ಇಂಥ ನನ್ನ ದೇವರಿಗೆ ಎದುರುತ್ತರ ಕೊಡ್ತೀಯ? ತಪ್ಪಾಯ್ತು ಅಂತ ಇವರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಈಗ ಬೈದು ಒದರಾಡಿದ್ರೆ ಏನು ಪ್ರಯೋಜನ? ಮಾತಾಡ್ಲಿ ಬಿಡು ಸುಮತಿ. ಮಕ್ಕಳನ್ನು ಹೇಗೆ ಬೆಳೆಸ್ಬೇಕಂತೂ ದೊಡ್ಡವ್ರಿಗೆ ಗೊತ್ತಿರಬೇಕು. ನೋಡು, ಮಕ್ಕಳಿಗೆ ಶಾಲೆ ಕಲಿಸಿದ್ರೆ ಮಾತ್ರ ಸಾಲದು, ಅದರ ಜೊತೆಗೆ ಸಂಸ್ಕಾರ ಕಲಿಸ್ಬೇಕು, ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು. ಅಂದಾಗ ಮಾತ್ರ ಜನ್ಮ ಸ್ವಾರ್ಥಕ್ಕೆ ಹೋಗುತ್ತದೆ. ಇಲ್ಲದಿದ್ರೆ ನಮ್ಮಂತ ತಂದೆ ತಾಯಿಗಳು ಇಂಥ ಸಂಕಷ್ಟ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಎನ್ನುವುದಕ್ಕೆ ನಾವೇ ಜೀವಂತ ಉದಾಹರಣೆ ಕಣೆ. ಜೀವಂತ ಉದಾಹರಣೆ. ತಾಯಿ ಆದೋಳು ತನ್ನ ಮಗುನ 9 ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ. ತದನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ. ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲ ಬಲತ ಮ್ಯಾಗ ಪಕ್ಕದಾಗ ಇಂಥ ಒಬ್ಬಕಿ ಸುಂದರಿ ಸಿಕ್ಕ ಮ್ಯಾಗ ಹೆತ್ತವರನ್ನೇ ಮರೆತು ಬಿಡ್ತಾರ್ರಿ, ಮರೆತು ಬಿಡ್ತಾರ. ಸಾಕ್, ಬಾಯಿ ಮುಚ್ಚವ, ಬಾಯಿ ಮುಚ್ಚ. ನೀನು ನನ್ನ ಪಾಲಿಗೆ ತಾಯಿಯಾಗಿ ಬರಲಿಲ್ಲ, ನೀನೊಂದು ದೊಡ್ಡ ನಾಯಿ. ಏನಂದೆ ನೀನು? ಅವಿವೇಕಿ,
ಈ ಹೆತ್ತ ತಾಯಿ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದ್ದೀನಿ ನೀನು. ನಿನ್ನದು 9 ತಿಂಗಳು ಎತ್ತು ಹೊತ್ತು ಎದೆ ಹಾಲನ್ನು ಕುಡಿಸಿ ಜೋಪಾನ ಮಾಡಿದ ಈ ತಾಯಿ ಋಣವನ್ನು ತೀರಿಸಬೇಕಾದ್ರೆ 7 ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು. ಸುಮತಿ, ಇಂಥ ಕೆಟ್ಟ ಹುಳ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುತ್ತ ಮೊದಲಿಗೆ ಗೊತ್ತಿದ್ರ ಗಟ್ಟಿ ಜೀವ ಮಾಡಿ ಇಬ್ರು ಸುಟ್ಟ ಹಾಕಿ ಬಿಡ್ತಾ ಇದ್ದೀವಿ, ಸುಟ್ಟ ಹಾಕಿ ಬಿಡ್ತಾ ಇದ್ದೀವಿ. ಏಯ್, ನೀನೇನು ಉಸಿರಾಡ್ತಿದ್ದಿ ನೋಡು, ಈ ಉಸಿರಿನ ಒಂದೊಂದು ಕಣ ಕಣನು ನಿನ್ನ ತಾಯಿ ನಿನಗೆ ನೀಡಿದ ಭಿಕ್ಷೆ. ಮೊದಲು ಇದನ್ನು ತಿಳ್ಕೋ ಅವಿವೇಕಿ. ಇಲ್ದ ಹಿರಿಯರು ಒಂದು ಮಾತು ಹೇಳ್ಯಾರೇನ್ರಿ, ಮುತ್ತು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ರೂಢಿ ಎಂದು. ಅಂದ್ರ ಏನ್ರಿ ನಿಮ್ಮ ಮಾತಿನ ಅರ್ಥ? ಏನರ್ಥ? ಇಷ್ಟಕ್ಕೆಲ್ಲ ನಾಡ ಕಾರಣ ಅಂತೀರೇನು? ನಾ ನಿಮಗ ಮೊದಲ ಬಡ್ಕೊಂಡಿ ನನ್ನ ಬೆನ್ನೆ ಹತ್ತ ಬೆರಬೇಡ್ಬೇಡಿ, ಪ್ರೀತಿ ಪ್ರೇಮ ಅಂತ ನನ್ನ ನಂಬಿಸ್ಬೇಡ್ರಿ ಅಂತ. ಆದ್ರ ನನ್ನ ಮಾತನ್ನ ನೀವೇನು ಹೇಳ್ತೀರಾ? ನಿಮ್ಮತ್ತ ಗಂಡಸ್ರೇ ಇಷ್ಟು, ಹೆತ್ತವರ ಗುಲಾಮರಾಗಿರ್ತೀರ. ಸುಮ್ನ ಅವ್ರು ಹೇಳಿದಂಗ ಅವರು ತೋರಿಸಿದವ್ರನ್ನ ಮದುವೆ ಮಾಡ್ಕೊಂಡು ಮನೆಯಾಗ ಬಿಟ್ಟಿರ್ಬೇಕು. ಅದನ್ನ ಬಿಟ್ಟು ನಮ್ಮಂತ ಅಮಾಯಕ ಹುಡುಗಿಯರನ್ನ ನಂಬಿಸಿ ನಮ್ಮ ಜೀವನ ಯಾಕ್ರಿ ಹಾಳು ಮಾಡ್ತೀರಾ? ಯಾಕೆ ಹಾಳು ಮಾಡ್ತೀರಾ? ಅರ್ಥವಾಯ್ತು, ಇವ್ರು ಎಂತವ್ರು ಅನ್ನೋದು ನನಗೆ ತುಂಬಾನೇ ಚೆನ್ನಾಗಿ ಅರ್ಥವಾಯ್ತು. ನೋಡಮ್ಮ ತಾಯಿ, ನೀನು ಯಾರು ಎತ್ತಂತ ಒಂದು ಗೊತ್ತಿಲ್ಲ ನಮಗೆ. ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯ. ಹೆತ್ತವರು ತಮ್ಮ ಮಕ್ಕಳ ಬಗ್ಗೆ 10 ಕನಸು ಕಟ್ಕೊಂಡಿರ್ತಾರಂತೆ. ಹಾಗೆ ನಮಗೆ ಒಬ್ಬನೇ ಒಬ್ಬ ಮಗ, ಬೆಟ್ಟದ ಕನಸು ಕಟ್ಕೊಂಡಿದ್ದೀವಿ. ಆ ಕನಸು ಇಷ್ಟು ಬೇಗ ಒಡೆದು ನುಚ್ಚು ನೂರು ಆಗ್ತದೆ ಅಂತ ಭಾವಿಸಿರ್ಲಿಲ್ಲಪ್ಪ, ಭಾವಿಸಿರ್ಲಿಲ್ಲ. ನೀವು ಕಣ್ಣೀರು ಹಾಕ್ತಾ ಇದ್ದೀರಾ? ಯಾವುದೇ ಕಾರಣಕ್ಕೂ ನಿಮ್ಮ ಕಣ್ಣಿಂದ ಒಂದೇ ಒಂದು ಹನಿ ಕಣ್ಣೀರು ಕೂಡ ಬರಬಾರ್ದು ಅಂದ್ರೆ ಯುದ್ಧ ಭೂಮಿಯಲ್ಲಿ ವೈರಿಗಳನ್ನ ಸೆದೆ ಬಡಿಯುವಂತ ವೀರ ಯೋಧರು ನೀವು. ನಿಮ್ಮ ಎದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರ್ದು ಅಂದ್ರೆ ಹಾಕಬಾರ್ದು. ಸುಮತಿ, ನಾನು ಗಡಿ ಕಾಯ್ತಿರ್ಬೇಕಾದ್ರೆ ಒಳಗೆ ನುಗ್ಗಿ ಬರ್ತವ ಕೇಡುಗಳಿಗೆ ಅಕ್ಕಿಂದ ಕೊಂದು ಹಾಕ್ತಾ ಇದ್ದೆ. ಈ ನನ್ನ ಕೈನ ಕೋವಿನಿಂದ ಕ್ಷಣಾರ್ಧನೆ ಸುಟ್ಟು ಬಿಸಾಕ್ತಾ ಇದ್ದೆ. ಆದ್ರೆ ಈ ನನ್ನ ಸಂಸಾರ ಎಂಬ ಗೂಡಿನಲ್ಲಿ ಮಗನೆಂಬ ಗೆದ್ದಲು ಹುಳು ತುಂಬಿಕೊಂಡು ಬಿಟ್ಟಿದ್ದಲ್ಲ. ಏನು ಮಾಡ್ಲಿ ನಾ ಇದಕ್ಕೆ? ಏನು ಮಾಡ್ಲಿ? ಮತ್ತೇನು ಮಾಡುವುದೈತಿ? ಕಟ್ಟಿದ ಗೂಡನ್ನೇ ಹೊಡೆದು ತಿಂದಾಗ ಜೇನಿನ ಹುಳು ಮತ್ತೊಂದು ಗೂಡನ್ನೇ ಕಟ್ಟುತ್ತೇ ವಿನಃ ಗೂಡು ಹೋಯ್ತಲ್ಲ ಅಂತ ಸತ್ತು ಹೋಗಂಗಿಲ್ಲ. ನಾವು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ ಬಂದಿದ್ದು ಊರಿಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಈಗಿರುವಾಗ ಈ ಹಾಳಾದ ಮನೆಯಲ್ಲಿ ನಾವಿರ್ಬೇಕಾ? ಒಂದು ಕ್ಷಣ ಈ ಹಾಳಾದ ಮನೆಯಲ್ಲಿ ಇರೋದು ಬೇಡ. ಪ್ರಪಂಚ ಬಹಳ ವಿಶಾಲ ಐತಿ. ಬಾರೆ ಬಾ, ಹೊರಟು ದೂರ ಹೊರಟು. ಮಹೇಂದ್ರ, ನಿಲ್ಲು, ನಿಲ್ಲಪ್ಪ. ಎತ್ತ ಕರುಳಿನ ಸಂಕಟದಿಂದ ಹೀಗೆ ಮಾತಾಡ್ತಿದ್ದೀವಷ್ಟೇ. ಏನಂದೆ ನೀನು? ಈ ಹಾಳಾದ ಮನೆಯಲ್ಲಿ ಒಂದು ಕ್ಷಣ ನಿಲ್ಲೋದು ಬೇಡ, ಹೊರಟು ಹೋಗುನು ಬಾ ಅಂತ ಹೆಂಡತಿನ ಕರ್ಕೊಂಡು ಹೋಗ್ತಾ ಇದೆಯಲ್ಲ. ಏ ಕಂದ ಮಹೇಂದ್ರ, ನೋಡು, ನೀನು ಪ್ರಾಣಿ ಪಕ್ಷಿ ಅಲ್ಲ, ಕಾಡು ಮೃಗಾನೂ ಅಲ್ಲ. ನಮ್ಮಿಬ್ಬರ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಕರುಳಿನ ಕುಡಿ ನೀನು. ಏನಂದೆ ನೀನು? ಈ ಹಾಳಾದ ಮನೆಯಲ್ಲಿ ಇರಲು ಒಂದು ಕ್ಷಣ ನಿನಗೆ ಮನಸ್ಸಿಲ್ಲ. ನಿಜ ಅಪ್ಪ, ರೆಕ್ಕೆ ಬಲಿತ ಮೇಲೆ ಹಕ್ಕಿ ತಾಯಿ ಗೂಡನ್ನು ಬಿಟ್ಟು ದೂರ ಹೋಗುವುದು ಸಹಜ. ಹಾಗೆ ಹೆತ್ತವ್ರನ್ನ ಬಿಟ್ಟು ನೀನು ದೂರ ಹೋಗಿ ಸ್ವಚ್ಛಂದವಾಗಿ ಬದುಕಬೇಕಂತ ಬಯಸ್ತಾ ಇದೆಯಲ್ಲ. ಮನುಷ್ಯನಾದ ಮೇಲೆ ಮಾನವೀಯತೆ ಬೇಡೇನೋ? ಒಂದೇ ಒಂದ್ಸಲ ನೆನಪು ಮಾಡ್ಕೊರು ಮಹೇಂದ್ರ. ನೀನು ಬೆಳೆದಿದ್ದು ಇದೇ ಮನೆಯಲ್ಲಿ. ಆ ಚಂದ್ರನ ಬೆಳದಿಂಗಳಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ತೊಟ್ಟಿಲಲ್ಲಿ ನಿದ್ದೆಗೆಟ್ಟು
ನೀನು ಸಿಟ್ಟು ಬಂದು ಅಳ್ತಾ ಇರಬೇಕಾದ್ರೆ ನೀನು ಜೋಗುಳ ಪಾಡಿ ಸಮಾಧಾನ ಮಾಡಿ ಮಣಿಸಿದ್ದು ಇದೇ ಮನೆಯಲ್ಲಿ. ಹೇ ಕಂದ, ಸಿಟ್ಟಿನ ಬರದಲ್ಲಿ ನನ್ನ ಕನಸಿನ ಸ್ವರ್ಗದಂತ ಮನೆಗೆ ಹಾಳಾದ ಮನೆ ಎಂದು ಹೆಸರಿಟ್ಟು ಹೋಗಬೇಡ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನೋ. ನೋಡಮ್ಮ ತಾಯಿ, ಗೊತ್ತು ಗುರಿ ಇಲ್ದೇನು ಯಾಕೋ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯ. ನಿನ್ನ ನನ್ನ ಮನೆಯ ಸೊಸೆ ಎಂದು ನಾನು ಸಂಪೂರ್ಣ ಒಪ್ಕೊಳ್ತಾ ಇದ್ದೀನಿ. ಒಂದ್ ಮಾತು, ಈ ಮನೆಯನ್ನು ನಂದಾದೀಪವಾಗಿ ಬಾಳಿ ಬೆಳಗಬೇಕಾದ್ದು ನಿಂದ ಆದ ಕರ್ತವ್ಯ. ನೋಡು ಮಹೇಂದ್ರ, ನೀನು ಈ ಮೇಜರ್ ಸೂರ್ಯನ ಮಗ. ಈ ಮೇಜರ್ ನಿನ್ ಕೈ ಮುಗಿತೀನ್ವೋ ಇವತ್ತೊಂದು ದಿನ. ಕೇಳಿ ಬಿಡು, ನೀ ಯಾಕೆ ಸುಮ್ತಿ? ಅದೇ ದುಡ್ಡು ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೇನೆ. ಬಂದಿದೆ, ಗ್ರಾಜ್ಯುಟಿ PF ಸೇವನ್ ಪಗಾರ ಸೇರಿಸಿ ಒಂದು 51 ಲಕ್ಷ ಬಂದಿದೆಯಪ್ಪ. ಆ ದುಡ್ಡು ನನಗೆ ಬೇಕು. ಅಷ್ಟೊಂದು ದುಡ್ಡು ನಿನಗೆ ಯಾಕೆ ಬೇಕಂತ ನಾನು ಕೇಳ್ಬೋದಾ? ಸ್ನೇಹಿತನ ಜೊತೆ ಕೂಡಿಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೇನೆ. ಸ್ನೇಹಿತನಿಗೆ ಮಾತು ಕೊಟ್ಟು ಬಂದಿದ್ದೇನೆ, ಹಣನ ನಾಳೆನೇ ತರ್ತೇನಂತ. ಆದಷ್ಟು ಬೇಗ ದುಡ್ಡು ನನ್ನ ಅಕೌಂಟ್ ಸೇರಬೇಕು ಅಷ್ಟೇ. ಕೊಡ್ತೀನಿ ಗಂಡ, ಆದ್ರೆ ದುಡ್ಡು ಹೇಗೆ ಬಂದಿದೆ ಅಂತ ನಿನಗೆ ಮನವರಿಕೆ ಆಗಬೇಕಲ್ಲ. ನೋಡು, 32 ವರ್ಷಗಳ ಕಾಲ ಗಡಿ ಕಾದು ಸರ್ಕಾರ ಕೊಟ್ಟ ಬಟ್ಟೆಯನ್ನು ಇಟ್ಟುಕೊಂಡು ಅವರು ಕೊಟ್ಟ ಅನ್ನವನ್ನು ತಿಂದು 24 ಗಂಟೆಗಳ ಕಾಲ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನಿನಗಾಗಿ ಗಳಿಸಿ ತಂದ ಹಣ ಕಣೋದು. ಗಡಿ ಕಾಯ್ತಿರ್ಬೇಕಾದ್ರೆ ಗೆಳೆಯರು ಮೋಜು ಮಸ್ತಿ ಮಾಡಿ ಹಣವನ್ನೆಲ್ಲ ನೀರಿನಾಗಿ ಖರ್ಚು ಮಾಡ್ತಾ ಇರ್ಬೇಕಾದ್ರೆ ನಾನು ಯಾವುದೇ ಬಾಯಿ ಚಪಲಕ್ಕೆ ಆಸ್ಪದ ಕೊಡದೆ ನಿನಗಾಗಿ ಉಳಿಸಿ ಗಳಿಸಿ ತಂದ ಹಣ ಕಣೋದು. ಮೇಲಾಗಿ ರಜೆ ದಿನಗಳಲ್ಲಿ
ಊರಿನಲ್ಲಿ ಬಂದು ಗಂಡ ಹೆಂಡರು ಸಂತೋಷವಾಗಿ ಕಾಲ ಕಳೆಯಬೇಕಾದ ದಿನಗಳನ್ನೆಲ್ಲ ಸರ್ಕಾರಕ್ಕೆ ಮಾರಿಕೊಂಡು ಅಲ್ಲೇ ಸೇವೆಯನ್ನು ಸಲ್ಲಿಸಿ ನಿನ್ನ ಭವಿಷ್ಯಕ್ಕಾಗಿ ಉಳಿಸಿದ್ದ ಹಣ